ಅದಕ್ಕೊಂದು ಕಾರಣ ಇದೆ, ಅದೊಂದು ಕಾಂಟ್ರವರ್ಸಿ ಆಗ್ಬೋದು ಕಾಂಟ್ರವರ್ಸಿ ಇಲ್ಲ, ಹೇಳಬೇಕಾ? ಹೇಳಿ. ಅಂದ್ರೆ ನಾನು ಕನ್ನಡದಲ್ಲಿ ತುಂಬಾ ಜನ ಆರ್ಟಿಸ್ಟ್ಗಳಿಗೆ ಟ್ರೈ ಮಾಡಿದೆ. ಅಂದ್ರೆ ಒಂದು 2 ಸಿನಿಮಾ ಮಾಡಿರುವಂತ ಹೀರೋ, ಸ್ವಲ್ಪ ರೆಕಗ್ನೈಸ್ ಇರುವಂತ ಹೀರೋ. ಅಂದ್ರೆ ಜೈ ಹೊಸಬ ಇದ್ರೆ ಪಕ್ಕದಲ್ಲಿ ಒಂಚೂರು ತಾಕತ್ತಿ ಅಂತ. ಸೊ ಯಾರ ಹತ್ರ ಹೋಗಿ ಹೇಳ್ದಾಗ್ಲೂ ಆ ಬಿಕ್ಲ ಕ್ಯಾರೆಕ್ಟರ್ ಮಾಡೋ ನೆಕ್ಸ್ಟ್ ನಂಗೆ ಅದೇ ಬಂದ್ಬಿಡತ್ತೆ, ತುಂಬಾ ಜನ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರೋಂಥದ್ದು ರೀಸನ್ ಅದೊಂದೇ ಆಗಿರತ್ತೆ. ಬಿಕ್ಲ ಕ್ಯಾರೆಕ್ಟರ್ ಆಕ್ಚುಲಿ ಕ್ಯಾರೆಕ್ಟರ್ ಸ್ಟ್ರೆಂತ್ ಸಿನಿಮಾದ್ದು. ಸೊ ಆ ಕ್ಯಾರೆಕ್ಟರ್ನ ರಿಜೆಕ್ಟ್ ಮಾಡಿದಾಗ ನಂಗೆಲ್ಲ ಒಂದ್ ಕಡೆ ಬೇಜಾರಾಯ್ತು. ಏನಕ್ಕೆ ಅಂದ್ರೆ ఇప్పుడు ಇಲ್ಲಿ ಹೇಗಂದ್ರೆ 1-2 ಸಿನಿಮಾ ಮಾಡಿದ ತಕ್ಷಣ ಅದೊಂದು ಮಾಸ್ ಸಿನಿಮಾ ಮಾಡ್ಬೇಕು, ನಾನು ಇದೇ ತರ ಮಾಡ್ಬೇಕು, ನಾನು ಅದೇ ತರ ಮಾಡ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಡ್ತಾರೆ. ಸೊ ಒಂದು ಕತೆ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಒಂದು ನಂಗೆ ಬೇಜಾರಾದಾಗ, ಸೊ ಯಾರು ಮಾಡೋಣ ಅಶೋಕ್ ಬಿಫೋರ್ ನಾನು ಹೇಳಿದ್ವಲ್ಲ, ರಿಮೇಲ್ ಪ್ರೊಡ್ಯೂಸರ್ ನನಗೆ ಆಲ್ರೆಡಿ ಅಶೋಕ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ತಮಿಳಲ್ಲಿ ಒಂದು 20 ಸಿನಿಮಾ ಮಾಡಿದ್ದಾರೆ. ಸೊ ಅವರು ಒಂದಿಷ್ಟೆಲ್ಲ ನೋಡಿದ್ದೆ ಅವ್ರು ಮಾಡಿರೋಂಥ ಸಿನಿಮಾಗಳದೆಲ್ಲ, ಒಂದು ಒಳ್ಳೆ ಪ್ರತಿಭೆ. ಓಕೆ, ಈ ಸಿನಿಮಾದಲ್ಲಿ ಅವ್ರಿಗೆ ಕೇಳಿದೆ, ಓಕೆ ನಾನು ಮಾಡ್ತೀನಿ ಅಂದ್ರು. ಸೊ ಹಾಗಾಗಿ ಅಂದ್ರೆ ನಾನು ಕನ್ನಡ ಹೀರೋ ಆರ್ಟಿಸ್ಟ್ಗಳಿಗೆಲ್ಲ ಏನು ಹೇಳ್ತಿಲ್ಲ, ಬಟ್ ಒಂದ್ ಒಳ್ಳೆ ಕತೆ ಅಟ್ಲೀಸ್ಟ್ ತಗೋಬೇಕು ಅನ್ನೋದು ಅಲ್ವಾ. ಇಲ್ಲ ಆಸ್ ಅ ಡೈರೆಕ್ಟರ್ ನನ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಆ ಫೀಲಿಂಗ್ ಅರ್ಥ ಆಗುತ್ತೆ. ಒಂದು ಕತೆ ಅಂತ ಬರ್ದಾಗ ನೀವು ಇವ್ರು ಇದನ್ನೇ ಮಾಡ್ಬೇಕು ಅಂತ ಬರ್ದಿರಲ್ಲ ಅಲ್ವಾ. ಚೆನ್ನಾಗಿರೋ ಕ್ಯಾರೆಕ್ಟರ್ನ ಬಿಡಿ, ಅವ್ರು ಬಿಟ್ಟಿದ್ದು ನಮಗೆ ಲಕ್ ಆಯ್ತು ಅಲ್ವಾ. ಐ ವಾಂಟ್ ಟು ಥ್ಯಾಂಕ್ ದೆಮ್ ಆಲ್. ತುಂಬಾ ಥ್ಯಾಂಕ್ಸ್ ರಿಜೆಕ್ಟ್ ಮಾಡಿದ್ರೆ, ತುಂಬಾ ಥ್ಯಾಂಕ್ಸ್. ಅಂದ್ರೆ ಇಟ್ಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸರ್.